ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆನಂದವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಗಾಳಿಗೆ ಮನಸ್ಸುಂಟೋ ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಪ್ರಿಯರೇ, ಗಮನಿಸ್ರಿ, ಗಾಳಿಗೆ ಮನಸ್ಸು ಉಂಟೋ ಅಂದರೆ ಗಾಳಿಗೆ ಮನಸ್ಸು ಇದೆಯಾ? ಮನುಷ್ಯರಿಗೆ ಮನಸ್ಸು, ಹೃದಯ ಇದೆ ಅನ್ನುವಂಥದ್ದು ನಾವು ನೋಡ್ತೀವಿ. ಹೃದಯ ಅಂದರೂ ಮನಸ್ಸು ಅಂದರೂ ಒಂದೇ ಪ್ರಿಯರೇ. ಬೈಬಲ್ ಗ್ರಂಥದಲ್ಲಿ ದೇವರು ಬರೆಸಿರುವಂಥ ಮಾತು, ಯೆರೆಮೀಯ ಗ್ರಂಥದಲ್ಲಿ ಒಂದು ಮಾತಿರುತ್ತೆ. ಆ ಮಾತನ್ನು ನಾವು ಗಮನಿಸೋಣ. ಯಾಕೆಂದರೆ ಹೃದಯ ಮನಸ್ಸು ಬೇರೆ ಬೇರೆ ಅಂದುಕೊಳ್ತಾರೆ. ಹೃದಯ ಅಂದರೆ ಇಲ್ಲಿರುತ್ತೆ, ಮನಸ್ಸಂದರೆ ಇಲ್ಲಿರುತ್ತೆ ಅಂದ್ಕೊಳ್ತಾರೆ. ಪ್ರಿಯರಾದ ದೇವರ ಮಕ್ಕಳಿದೆ, ಇಲ್ಲಿರುವಂಥದ್ದು ಗುಂಡಿಗೆ, ಇಲ್ಲಿರುವಂಥದ್ದು ಮನಸ್ಸು. ಆಲೋಚನೆಗಳು ಎಲ್ಲಿ ಕೇಂದ್ರೀಕೃತವಾಗುತ್ತೆ ಅಂತ ನೋಡುವಾಗ ಇಲ್ಲಿ ಪ್ರಿಯರೇ, ಇಲ್ಲಿ ಏನಿದೆಯಪ್ಪ ಅಂತ ನೋಡುವಾಗ ಮನಸ್ಸು. ಆ ಮನಸ್ಸಿಗೆ ಹೃದಯನೂ ಕೂಡ ಹೇಳ್ತಾರೆ. ಯೆರೆಮೀಯ ಗ್ರಂಥ 17ನೇ ಅಧ್ಯಾಯ 9ನೇ ವಚನ, ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತ್ಯರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಹೃದಯವನ್ನು ಪರಿಶೋಧನೆ ಮಾಡ್ತಾರಂತೆ ದೇವರು. ಮಾನವರ ಹೃದಯಗಳನ್ನು ಪರೀಕ್ಷಿಸ್ತಾರಂತೆ. ಮೇಲ್ಗಡೆ ಮಾತು ನೋಡುವಾಗ 9ನೇ ವಚನದಲ್ಲಿ ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅಂತ ನೋಡ್ತೀವಿ. ಒಂದು ವೇಳೆ ಗುಂಡಿಗೆ ಗುಣವಾಗದ ರೋಗಕ್ಕೆ ಒಳಗಾಗಿದೆಯಾ? ವಂಚನೆ ಮಾಡ್ತಾ ಇದೆಯಾ? ಗುಂಡಿಗೆ ವಂಚನೆ ಮಾಡ್ತಾ ಇಲ್ಲ. ನಮ್ಮ ಗುಂಡಿಗೆ ಇದೆ ನೋಡಿ, ಅಂದರೆ ಈ ಒಂದು ದೇಹಕ್ಕೆ ಒಂದು ರಕ್ತವನ್ನು ಸರ್ಕ್ಯುಲೇಷನ್ ಮಾಡುವಂಥದ್ದು, ಉಸಿರನ್ನು, ಒಟ್ಟಿನಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥೊಂದು ಪ್ರಾಮುಖ್ಯವಾದಂಥ ಅವಯವಗಳಲ್ಲಿ ಒಂದು ಅವಯವ. ಅದರಿಂದ ಮೋಸ ಇಲ್ಲ, ಅದರಿಂದನೇ ಮನುಷ್ಯನು ಜೀವಿಸ್ತಾ ಇದ್ದಾನೆ. ಒಂದು ವೇಳೆ ಗುಂಡಿಗೆ ನಿಂತು ಹೋದರೆ ಮನುಷ್ಯನ ಜೀವಿತ ಅಲ್ಲಿಗೆ ಮುಗೀತು. ಆದರೆ ಇಲ್ಲಿ ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಯಾವುದು? ಇದು ಮನಸ್ಸು. ಮನಸ್ಸಿಗೆ ಹೇಳಿರುವಂಥ ಮಾತು. ಮನುಷ್ಯರಿಗೆ ಮನಸ್ಸಿದೆ, ಸರ್ವ ಜೀವರಾಶಿಗಳಿಗೆ ಮನಸ್ಸಿದೆ. ಅದೇ ಪ್ರಕಾರ ಗಾಳಿಗೆ ಮನಸ್ಸಿದೆಯಾ? ಮನಸ್ಸಿದೆಯೋ ಇಲ್ವೋ? ಒಂದು ಸಾರಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ ಪ್ರಿಯರೇ. 8ನೇ ವಚನವನ್ನು, ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತೀಯ, ಆದರೆ ಅದು ಎಲ್ಲಿಂದ ಬರುತ್ತದೆಯೋ ಎಲ್ಲಿಗೆ ಹೋಗುತ್ತದೆಯೋ ನಿನಗೆ ತಿಳಿಯದು ಎಂಬ ಮಾತನ್ನು ನಾವು ಇಲ್ಲಿ ನೋಡುತ್ತೇವೆ. ಅಂದರೆ ಈ ಗಾಳಿಗೆ ಮನಸ್ಸಿದೆಯಾ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಗಾಳಿಗೆ ಮನಸ್ಸು ಇದೆ. ಗಾಳಿಗೆ ಮನಸ್ಸು ಇದೆ ಅಂದಾಗ ಅದರಲ್ಲಿ ಜೀವ ಇದೆಯಾ? ಗಾಳಿಯಲ್ಲಿ ಜೀವ ಇದೆಯಾ? ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ನಾವೆಲ್ಲರೂ ಜೀವಿಸ್ತಾ ಇದ್ದೀವಿ ಅಂದರೆ ಗಾಳಿ ಬೇಕು, ಉಸಿರು ಹೇಳ್ಕೊಳ್ಬೇಕಲ್ಲ, ಜೀವ ಇರಬೇಕಾದ್ರೆ. ಈ ಗಾಳಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಆದರೆ ಗಾಳಿಯ ಬಗ್ಗೆ ಈ ಸಮಾಜಕ್ಕೆ ಏನಾದರೂ ಅರ್ಥ ಆಗಿದೆಯಾ ಅಂತ ನೋಡುವಾಗ ಅರ್ಥ ಆಗಿಲ್ಲ. ಗಾಳಿಗೆ ಮನಸ್ಸಿದೆಯಂತೆ. ಇನ್ನೊಂದು ಮಾತನ್ನು ಕೂಡ ನಾವು ನೋಡೋಣ. ಪ್ರಸಂಗಿ ಗ್ರಂಥ 1ನೇ ಅಧ್ಯಾಯ 5-6ನೇ ವಚನ, ಸೂರ್ಯನು ಏರುತ್ತಾನೆ, ಸೂರ್ಯನು ಇಳಿಯುವನು, ಹೊರಟ ಸ್ಥಾನಕ್ಕೆ ಹಸುರುಸುರಾಗಿ ತಿರುಗಿ ಓಡುವನು. ಗಾಳಿಯು ತೆಂಕಣಕ್ಕೆ ಬೀಸಿ ಬಡಗಣಕ್ಕೆ ತಿರುಗುವುದು, ಅದು ತಿರುಗುತ್ತಾ ಹೋಗಿ ತಿರುಗುತ್ತಾ ಬರುವುದು. ಎಲ್ಲಿಂದ ಹೋಗಿದೆಯೋ ಮತ್ತೆ ಅಲ್ಲಿಗೆ ಹೋಗುತ್ತಂತೆ, ಎಲ್ಲಿಂದ ಪ್ರಾರಂಭವಾಗಿದೆಯೋ ಮತ್ತೆ ಅಲ್ಲಿಗೆ ಹೋಗುತ್ತಂತೆ. ಗಾಳಿ ಮಾತ್ರವಲ್ಲ, ಭೂಮಿ ಮಾತ್ರವಲ್ಲ, ಸೂರ್ಯನು. ಮತ್ತೊಂದು ವಚನವನ್ನು ಕೂಡ ನೋಡೋಣ. ಪ್ರಸಂಗಿ ಗ್ರಂಥ 11ನೇ ಅಧ್ಯಾಯ 5ನೇ ವಚನ, ಗಾಳಿಯ ಗತಿಯನ್ನು, ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯುವುದಿಲ್ಲವೋ
ಹಾಗೆ ಸರ್ವಕರ್ತನಾದ ದೇವರ ಕಾರ್ಯವನ್ನು ಅರಿಯೇ. ಅಂದರೆ ಗಾಳಿ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಎನ್ನುವಂಥದ್ದು ನಿನಗೆ ಗೊತ್ತಿಲ್ಲ. ಗಾಳಿಯ ಗತಿಯನ್ನು, ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯುವುದಿಲ್ಲವೋ ಹಾಗೆ ಸರ್ವಕರ್ತನಾದ ದೇವರ ಕಾರ್ಯವನ್ನು ನೀನು ಅರಿಯೇ. ತನ್ನ ಗಮನಿಸ್ರಿ ಪ್ರಿಯರೇ, ಈ ಲೋಕದಲ್ಲಿ ಗಾಳಿ ಎನ್ನುವಂಥದ್ದು ಬಹಳ ಕೆಲಸ ಇದೆ. ಗಾಳಿ ಇಲ್ಲದೆ ಹೋದರೆ ಮನುಷ್ಯನು ಬದುಕಕ್ಕಾಗಲ್ಲ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಇಲ್ಲಿ ಏನಂದರೆ ಗಾಳಿಗೆ ಮನಸ್ಸು ಇದೆ ಎನ್ನುವಂಥದ್ದು ತಿಳಿಸ್ತಾ ಇದ್ದೀನಿ. ಗಾಳಿಗೆ ಮನಸ್ಸಿದೆಯಾ ನೋಡುವಾಗ ಹೌದು. ಗಾಳಿಯನ್ನು ನಾವು ಅನುಭವಿಸೋದು ಗೊತ್ತು, ಗಾಳಿ ಇಲ್ಲದೆ ಹೋದಾಗ ದೇವರನ್ನು ನಿಂದಿಸೋದು ಗೊತ್ತು. ಗಾಳಿ ಇಲ್ಲ, ಎಲ್ಲಿ ಹೋಗಿದ್ದಾನಪ್ಪ ಗಾಳಿ ದೇವರು ಅಂತೇಳಿ ಒಂದು ರೀತಿಯಲ್ಲಿ ಗಾಳಿಯನ್ನು ನಿಂದಿಸ್ತಾ ಇರ್ತಾರೆ. ಆದರೆ ಈ ಗಾಳಿ ಇದೆ ನೋಡಿ, ಈ ಗಾಳಿ ದೇವರಿಗೆ ಒಳಪಟ್ಟು, ದೇವರ ಮಾತಿಗೆ ಒಳಪಟ್ಟೋದು ಕೆಲಸ ಮಾಡ್ತಾ ಇದೆ. ಈ ಗಾಳಿ ಒಂದು ದೂತರಿ ನೋಡಿ. ಎಲ್ಲಿರುತ್ತೆ ಆ ಮಾತಂತೂ ನೋಡುವಾಗ ಕೀರ್ತನೆ ಗ್ರಂಥ 104ನೇ ಅಧ್ಯಾಯ, ಕೀರ್ತನೆ ಗ್ರಂಥ 104ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ ಪ್ರಿಯರೇ. ಗಾಳಿಯನ್ನು ನಿನ್ನ ದೂತರನ್ನಾಗಿಯೂ ಅಗ್ನಿ ಜ್ವಾಲೆಯನ್ನು ಸೇವಕರನ್ನಾಗಿಯೂ ಮಾಡಿಕೊಳ್ಳುತ್ತೀ. ಗಾಳಿಯನ್ನು ನಿನ್ನ ದೂತರನ್ನಾಗಿ. ದೇವರು ಗಾಳಿಯನ್ನು ಏನು ಮಾಡಿದ್ದಾರಂತೆ? ದೂತರನ್ನಾಗಿ ಮಾಡಿದ್ದಾರಂತೆ. ಅಂದರೆ ದೇವರು ಕೋಟ್ಯಾನ್ ಕೋಟಿ ದೇವದೂತರನ್ನು ಉಂಟು ಮಾಡಿದ್ದಾರೆ. ಆ ಕೋಟ್ಯಾನ್ ಕೋಟಿ ದೇವದೂತರಲ್ಲಿ ಕೆಲವರಿಗೆ ಗಾಳಿಯನ್ನಾಗಿ ಮಾಡಿದ್ದಾರಂತೆ. ದೂತರಂದರೆ ಆತ್ಮಗಳು. ದೇವದೂತರು ಆತ್ಮಗಳು. ದೇವದೂತರು ಆತ್ಮಗಳಾಗಿರುವಾಗ ಆತ್ಮಗಳಿಗೆ ಕೆಲವು ಕೆಲಸವನ್ನು ಕೊಟ್ಟಿದ್ದಾರೆ. ಕೆಲವು ಕೆಲಸ ಗಾಳಿ ಎಂಬ ದೇವದೂತರು, ನೀರೆಂಬ ದೇವದೂತರು, ಬೆಂಕಿ ಎಂಬ ದೇವದೂತರು ಇದ್ದಾರೆ ಪ್ರಿಯರೇ. ಬೆಂಕಿ ಎಂಬ ದೇವದೂತರು ಇದ್ದಾರೆ, ಗಾಳಿ ಎಂಬ ದೇವದೂತರು ಇದ್ದಾರೆ, ನೀರು ಎಂಬ ದೇವದೂತರು ಇದ್ದಾರೆ, ಮಣ್ಣು ಎಂಬ ದೇವದೂತರು ಇದ್ದಾರೆ. ಇವೆಲ್ಲ ನೋಡುವಾಗ ದೇವದೂತರು. ಗಾಳಿ ಎಂಬ ದೇವದೂತನಿಗೆ ಏನಿದೆಂತೆ? ಮನಸ್ಸು, ಹೃದಯ. ಅಂದರೆ ಗಾಳಿ ಎಂಬ ದೇವದೂತನು ಒಬ್ಬ ಆತ್ಮನು. ಅನೇಕ ಆತ್ಮಗಳಿವೆ. ಗಾಳಿ ಎಂದಾಗ ಒಂದು ಆತ್ಮ ಅಲ್ಲ, ಅನೇಕ ಆತ್ಮಗಳಿವೆ. ಈ ಆತ್ಮಗಳಿಗೆ ಹೃದಯ ಇವೆ. ದೇವರ ಮಾತಿಗೆ ಒಳಪಟ್ಟು ಕೆಲಸ ಮಾಡ್ತಾ ಇವೆ. ಕೀರ್ತನೆ ಗ್ರಂಥ 148ನೇ ಅಧ್ಯಾಯ 8ನೇ ವಚನವನ್ನು ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 148ನೇ ಅಧ್ಯಾಯ 8ನೇ ವಚನ. ಬೆಂಕಿ, ಕಲ್ಮಳೆ, ಹಿಮ, ಹಬೆ ಇವುಗಳನ್ನು ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿ. ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿ ಅಂದರೆ ದೇವರ ಮಾತಿಗೆ ಒಳಪಟ್ಟು ಗಾಳಿ, ಬಿರುಗಾಳಿ, ಸುಂಟರಗಾಳಿ. ತಂಪಾದ ಗಾಳಿ ಕೇಳಿದ್ದೀವಿ, ಬಿರುಗಾಳಿ ಕೇಳಿದ್ದೀವಿ, ಬಿಸಿಲು ಗಾಳಿ ಕೇಳಿದ್ದೀವಿ, ಸುಂಟರ ಗಾಳಿಯನ್ನು ಕೇಳಿದ್ದೀವಿ. ಇವೆಲ್ಲ ಗಾಳಿಗಳು. ಅಂದರೆ ಗಾಳಿಯಲ್ಲಿ ಅನೇಕ ದೂತರು. ಈ ದೇವದೂತರಲ್ಲಿ ತಂಪಾದ ಗಾಳಿ ಕೊಡುವಂಥ ದೇವದೂತರು, ಬಿಸಿಲು ಗಾಳಿ ಕೊಡುವಂಥ ದೇವದೂತರು, ಸುಂಟರ ಗಾಳಿಯಿಂದ ಬರುವಂಥ ದೇವದೂತರು, ಆಮೇಲೆ ಬಿರುಗಾಳಿ ದೇವದೂತರು, ಸುಂಟರ ಗಾಳಿ ಎಂಬ ದೇವದೂತರು, ಬಿರುಗಾಳಿ ಎಂಬ ದೇವದೂತರು, ತಂಪಾದ ಗಾಳಿ ಎಂಬ ದೇವದೂತರು, ಸುಂಟರ ಗಾಳಿ ಎಂಬ ದೇವದೂತರು. ದೇವರು ಗಾಳಿಗೆ ಮನಸ್ಸನ್ನು ಕೊಟ್ಟಿದ್ದಾರೆ. ಅಂದರೆ ದೂತರು ಯಾರವರು? ಆತ್ಮಗಳು. ಆತ್ಮಗಳಿಗೆ ಹೃದಯ ಇದೆ, ಮನಸ್ಸು ಇದೆ, ದೇವರ ಮಾತಿಗೆ ಒಳಪಟ್ಟು ಕೆಲಸ ಮಾಡ್ತಾ ಇದೆ. ದೇವರ ಮಾತಿಗೆ ಒಳಪಟ್ಟು ಕೆಲಸ ಅಂದಾಗ ಮನುಷ್ಯರಿಗೆ ಒಂದು ರೀತಿಯಲ್ಲಿ ಸೇವೆ, ಸರ್ವ ಮಾನವರಿಗೆ ಸೇವೆ ಮಾಡುವಂಥದ್ದು. ಗಾಳಿ ಇಲ್ಲದೆ ಹೋದರೆ ಮನುಷ್ಯನು ಜೀವಿಸಕ್ಕಾಗಲ್ಲ. ಆದರೆ ಮನುಷ್ಯನು ದೇವರು ಇಲ್ಲ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ.
ಅಂದರೆ ಅಜ್ಞಾನಿಗಳಾಗಿ ಅವಿವೇಕಿಗಳಾಗಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರ್ತಾರೆ. ದೇವರ ಕೃಪೆ ಇಲ್ಲದೆ, ದೇವರ ಆಶೀರ್ವಾದ ಇಲ್ಲದೆ ಬದುಕಕ್ಕಾಗಲ್ಲ. ನಾವೆಲ್ಲರೂ ಬದುಕ್ತಾ ಇದ್ದೀವಿ, ನಾವೆಲ್ಲರೂ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ ಅಂದರೆ ಆ ದೇವರು ಕೊಟ್ಟಂಥ ಭಿಕ್ಷೆ, ದೇವರ ಭಿಕ್ಷೆ ಇದು. ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಅದು, ಅದರಲ್ಲಿ ಪ್ರಾಮುಖ್ಯವಾಗಿ ಗಾಳಿ ಎಂಬ ದೇವದೂತನು ಕೆಲಸ ಮಾಡ್ತಾ ಇದ್ದಾನೆ. ಈ ಗಾಳಿ ಎಂಬ ದೇವದೂತರು ಕೆಲಸ ಮಾಡುವಾಗ ದೇವರ ಅಪ್ಪಣೆಯ ಪ್ರಕಾರ ಅವರು ಕೆಲಸ ಮಾಡ್ತಾರೆ. ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ಹೋಗ್ಬಾರ್ದು, ಎಲ್ಲಿ ಗಾಳಿ ಬೀಸಬೇಕು, ಎಲ್ಲಿ ಬೀಸಬಾರ್ದು, ಒಳ್ಳೆ ಗಾಳಿ ಬೀಸಬೇಕಾ, ತಂಪಾದ ಗಾಳಿ ಬೀಸಬೇಕಾ, ಸುಂಟರ ಗಾಳಿ ಬರಬೇಕಾ, ಬಿರುಗಾಳಿಯಾಗಿ ಬರಬೇಕಾ, ದೇವರ ಆಜ್ಞೆಯನ್ನು ಪಡೆದುಕೊಂಡು ಇವರು ಕೆಲಸ ಮಾಡ್ತಾರೆ ಪ್ರಿಯರೇ. ಇವಾಗ ಸರ್ಕಾರದವರು ಪೊಲೀಸರವರಿಗೆ ಅಧಿಕಾರವನ್ನು ಕೊಟ್ಟಾಗ ಹಿರಿಯರಿಗೆ ಒಳಪಟ್ಟು ಪ್ರಿಯರಾದ ದೇವರ ಮಕ್ಕಳಿರ ಇವರು ಕೆಲಸ ಮಾಡ್ತಾರೆ. ಅದೇ ಪ್ರಕಾರ ಮಿಲಿಟರಿಯವರು ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಾರೆ ಸರ್ಕಾರಕ್ಕೆ ಒಳಪಟ್ಟು. ಟೋಟಲಿ ಪಂಚಭೂತಗಳು ದೇವರಿಗೆ ಒಳಪಟ್ಟು ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಗಾಳಿ ಎಂಬ ದೇವದೂತರು ದೇವರಿಗೆ ಒಳಪಟ್ಟು, ದೇವರ ಮಾತಿಗೆ ಒಳಪಟ್ಟು ವಿಧೇಯರಾಗಿ ಕೆಲಸ ಮಾಡ್ತಾ ಇವೆ. ನಿನಗೆ ಸೇವೆ ಮಾಡ್ತಾ ಇದೆಯಾ? ತಂಪಾದ ಗಾಳಿಯಾಗಿ ಸೇವೆ ಮಾಡ್ತಾ ಇದೆ. ತಂಪಾದ ಗಾಳಿಯಾಗಿ, ಒಳ್ಳೆ ಗಾಳಿಯಾಗಿ ನೀವು ಉಸಿರಾಡ್ತಾ ಇದ್ದೀರಂದ್ರೆ, ನೀವು ಉಸಿರಾಡ್ತಾ ಇದ್ದೀರಿ, ನೀವು ಈ ಲೋಕದಲ್ಲಿ ಪ್ರಾಣದಿಂದ ಇದ್ದೀವಿ ಅಂದರೆ ಒಳ್ಳೆ ಗಾಳಿ ಕೊಡ್ತಾ ಇದೆ, ಅದರಲ್ಲಿ ಜೀವ ಇದೆ. ದೇವರ ಮಾತಿನ ಮೂಲಕ ಉಂಟಾಗಿರುವಂಥ ದೂತರು, ದೇವರ ಮಾತಿನಲ್ಲಿ ಜೀವ ಇದೆ. ದೇವರ ಮಾತಿನ ಮೂಲಕ ಉಂಟಾದ ಪ್ರತಿ ಒಂದರಲ್ಲಿ ಕೂಡ ಜೀವ ಇದೆ, ಪ್ರತಿ ಒಂದರಲ್ಲಿ ಜೀವ ಇದೆ. ಇವತ್ತು ನಾವು ಬದುಕ್ತಾ ಇದ್ದೀವಿ ಅಂದಾಗ ದೇವರ ಕೃಪೆ ಮೂಲಕ ಬದುಕ್ತಾ ಇದ್ದೀವಿ, ದೇವರ ಆಶೀರ್ವಾದದ ಮೂಲಕ ಬದುಕ್ತಾ ಇದ್ದೀವಿ. ಟೋಟಲಿ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ದೇವರಿಗೆ ಒಳಪಡ್ತಾ ಇದೆ. ದೇವದೂತರೆಂಬ ಗಾಳಿ ಕೂಡ ದೇವರಿಗೆ ಒಳಪಡ್ತಾ ಇದೆ, ದೇವರಿಗೆ ಒಳಪಟ್ಟು ಒಳ್ಳೆ ರೀತಿಯಿಂದ ಸೇವೆ ಮಾಡ್ತಾ ಇದೆ. ಅದೇ ಪ್ರಕಾರ ದೇವರು ಎಲ್ಲಾದರೂ ತೀರ್ಪು ಮಾಡಬೇಕು ಅಂದಾಗ ಗಾಳಿಯನ್ನು ಕೂಡ ಕಳಿಸಿ ತೀರ್ಪು ಮಾಡುವಂಥದ್ದು ನೋಡ್ತೀವಿ. ಯೆರೆಮೀಯ ಗ್ರಂಥ 23ನೇ ಅಧ್ಯಾಯ 19ನೇ ವಚನ 20ನೇ ವಚನವನ್ನು ನೋಡೋಣ ಪ್ರಿಯರೇ. ಯೆರೆಮೀಯ ಗ್ರಂಥ 23ನೇ ಅಧ್ಯಾಯ 19ನೇ ವಚನ 20ನೇ ವಚನ. ಆಹಾ, ಯೆಹೋವನ ರೋಷವೆಂಬ ಬಿರುಗಾಳಿಯು, ಸುಂಟರ ಗಾಳಿಯು ಹೊರಟಿದೆ, ಅದು ದುಷ್ಟರ ತಲೆಯ ಮೇಲೆ ಹೊರಡುವುದು. ಯೆಹೋವನು ತನ್ನ ಹೃದಯಾಲೋಚನೆಗಳನ್ನು ನಡೆಸಿ ನೆರವೇರಿಸುವ ತನಕ ಆತನ ರೋಷವು ಹಿಂದಿರುಗದು. ಕಟ್ಟಕಡೆಯ ದಿನಗಳಲ್ಲಿ ನೀವು ಇದನ್ನು ಸ್ಪಷ್ಟವಾಗಿ ಗ್ರಹಿಸುವಿರಿ. ಯೆಹೋವನ ರೋಷವೆಂಬ ಬಿರುಗಾಳಿಯು ಅಂದರೆ ಯೆಹೋವನಿಗೆ ರೋಷ ಬಂದಾಗ ಬಿರುಗಾಳಿ, ಸುಂಟರ ಗಾಳಿ, ಅಲ್ಲಿ ನೋಡಿ ಭಯಂಕರವಾದಂಥ ಬಿರುಗಾಳಿ ಬಂದು ಏನ್ರಿ ಮನೆಗಳು ಕೂಡ ಹೊಡ್ಕೊಂಡು ಹೋಗ್ತಾ ಇರುತ್ತೆ. ಅನೇಕ ಕಾರುಗಳು, ಅನೇಕ ವಸ್ತುಗಳು ಹೊಡ್ಕೊಂಡು ಹೋಗುವಂಥದ್ದು ನೋಡ್ತಾ ಇರ್ತೀವಿ. ಭಯಂಕರವಾದಂಥ ಬಿರುಗಾಳಿ, ಸುಂಟರ ಗಾಳಿ. ಕೆಲವು ದೇಶಗಳಲ್ಲಿ ಭಯಂಕರವಾದಂಥ ಬಿರುಗಾಳಿ ಬರುತ್ತೆ ರೀ. ಆ ಬಿರುಗಾಳಿ ಜೊತೆಯಲ್ಲಿ ತುಫಾನು ಏನ್ರಿ, ಮಳೆ ಗಾಳಿ ಎರಡು ಸೇರಿ ಬಂದಾಗ ಒಡ್ಕೊಂಡು ಹೋಗುವಂಥದ್ದು, ಬಡ್ಕೊಂಡು ಹೋಗುವಂಥದ್ದು ನೋಡ್ತಾ ಇರ್ತೀವಿ. ಯಾಕೆ ಬರುತ್ತಪ್ಪ ಅಂತ ನೋಡುವಾಗ ಯೆಹೋವನಿಗೆ ರೋಷ ಬಂದಾಗ, ಅಂದರೆ ಕೋಪ ಬಂದಾಗ. ಕೋಪ ಯಾಕೆ ಬರುತ್ತಂತ ನೋಡುವಾಗ ಮನುಷ್ಯರ ಅಪರಾಧಗಳು, ಮನುಷ್ಯರಲ್ಲಿ ನಡೆಯುವಂಥ ಅನೇಕ ಪಾಪಗಳು. ಪಾಪಗಳಂದರೆ ಏನು? ದೇವರ ಧರ್ಮವನ್ನು ಮೀರುವಂಥದ್ದು, ದೇವರ ಆಜ್ಞೆಗಳನ್ನು ಮೀರುವಂಥದ್ದು. ದೇವರ ಆಜ್ಞೆ ಏನು ಕೊಟ್ಟಿದ್ದಾರೆ? ಪ್ರತಿ ಮನುಷ್ಯನು ನೀತಿವಂತನಾಗಿ, ಭಕ್ತನಾಗಿ, ಪರಿಶುದ್ಧನಾಗಿ ಬದುಕಬೇಕು ಅಂತ ಹೇಳುವಂಥದ್ದೇ ದೇವರ ಆಜ್ಞೆ. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು, ಭಕ್ತಿಯಿಂದ ನೀನು ನಡ್ಕೊಳ್ಬೇಕು, ಯಾರಿಗೂ ಮೋಸ ಮಾಡಕೂಡ್ದು, ಅನ್ಯಾಯ ಮಾಡಕೂಡ್ದು, ಆಮೇಲೆ ಪರಿಶುದ್ಧನಾಗಿ, ದೋಷವಿಲ್ಲದವನಾಗಿ, ನಂಬಿಕೆ ಉಳ್ಳವನಾಗಿ ಬದುಕಬೇಕು ಎನ್ನುವಂಥದ್ದೇ ದೇವರ ಆಜ್ಞೆ. ದೇವರ ಆಜ್ಞೆ ದೇವರ ಧರ್ಮ. ಅದು ಭಕ್ತಿಯಿಂದ, ಯಥಾರ್ಥದಿಂದ, ನಂಬಿಕೆಯಿಂದ, ನಿಷ್ಠೆಯಿಂದ, ನೀತಿಯಿಂದ ಬದುಕಬೇಕು. ಇದು ದೇವರ ಆಜ್ಞೆ.
ಈ ಆಜ್ಞೆಗಳನ್ನು ಮೀರುವಂಥದ್ದೇ ಪಾಪ. ಮನುಷ್ಯರ ಮಧ್ಯದಲ್ಲಿ ಪಾಪಗಳು ಘೋರವಾದಾಗ, ಅಧಿಕವಾದಾಗ, ಆವಾಗ ದೇವರು ಪ್ರಕೃತಿಗೆ ಆಜ್ಞೆ ಕೊಡ್ತಾರೆ. ಪ್ರಕೃತಿಗೆ ಆಜ್ಞೆ ಕೊಟ್ಟಾಗ ಸುಂಟರ ಗಾಳಿ ಬರ್ಬೋದು, ಬಿರುಗಾಳಿ ಬರ್ಬೋದು, ಚಂಡಮಾರುತ ಬರ್ಬೋದು, ಭೂಕಂಪ ಬರ್ಬೋದು, ಸುನಾಮಿ ಬರ್ಬೋದು, ಅಂಟು ರೋಗಗಳು ಬರ್ಬೋದು, ಯಾವುದಾದ್ರೂ ಬರ್ಬೋದು. ಒಟ್ಟಿನಲ್ಲಿ ಈ ಲೋಕದಲ್ಲಿ ಎಚ್ಚರಿಕೆ ಕೊಡೋದಕ್ಕೆ ಅನೇಕ ಇಂಥ ಅಪಾಯಗಳು, ಅಪಘಾತಗಳು ಬರಬಹುದು. ಇವೆಲ್ಲ ನೋಡುವಾಗ ದೇವರ ಮಾತಿಗೆ ಒಳಪಟ್ಟು ಈ ಪ್ರಕೃತಿ ಕೆಲಸ ಮಾಡುತ್ತೆ. ದೇವರ ಮಕ್ಕಳಾಗಿರುವಂಥ ನೀವು ನಾವು ಏನು ಮಾಡ್ತಾ ಇದ್ದೀವಿ? ನೀನಾಗಿರ್ಬೋದು, ನಾನಾಗಿರ್ಬೋದು, ಈ ಲೋಕದಲ್ಲಿ ದೇವರ ಕೃಪೆ ಮೂಲಕ ಜೀವಿತವನ್ನು ಪಡ್ಕೊಂಡಿರುವಂಥ ನಾವು ಏನು ಮಾಡ್ತಾ ಇದ್ದೀವಿ? ಎಲ್ಲಿದ್ದೀವಿ? ಯಾವ ಕೆಲಸದಲ್ಲಿದ್ದೀವಿ? ದೇವರ ಕೃಪೆ ಮೂಲಕ ಒಂದು ಜೀವಿತ, ದೇವರ ಸಂಕಲ್ಪದ ಮೂಲಕ ಈ ಶರೀರ, ದೇವರ ಸಂಕಲ್ಪದ ಮೂಲಕ ಈ ಬದುಕು ಬಂದಿದೆ. ಯಾತಕ್ಕಾಗಿ ಬದುಕಂತೂ ನೋಡುವಾಗ ನೀನು ಭಕ್ತಿಯಿಂದ, ನಿಷ್ಠೆಯಿಂದ ದೇವರಿಗೋಸ್ಕರ ಬದುಕಬೇಕು. ನಿನ್ನಿಂದ ಇನ್ನೊಬ್ಬರಿಗೆ ಒಳ್ಳೆಯದೇ ಆಗಬೇಕೆ ವಿನಃ ಕೆಟ್ಟದ್ದಾಗಬಾರದು ಅಂತೇಳಿ ತಂದೆಯಾದ ದೇವರು ಇಷ್ಟಪಟ್ಟು ಜೀವಿತವನ್ನು ಕೊಟ್ಟಿರುವಾಗ ಮನುಷ್ಯನ ಏನು ಮಾಡ್ತಾ ಇದ್ದಾನೆ, ಯಾವ ರೀತಿ ಬದುಕ್ತಾ ಇದ್ದಾನೆ, ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರೇ, ಒಂದ್ಸರಿ ಯೋಚನೆ ಮಾಡಿ. ಪ್ರತಿಯೊಬ್ಬರು ಕೂಡ ದೇವರಿಗೆ ಒಳಪಟ್ಟು ದೇವರು ಮೆಚ್ಚುವಂಥ ರೀತಿಯಲ್ಲಿ ಬದುಕಬೇಕು ಅಂತೇಳಿ ದೇವರು ಎದುರು ನೋಡ್ತಾ ಇದ್ದಾರೆ. ಅದಕ್ಕೆ ಗಾಳಿ ತನ್ನ ಮನಸ್ಸು ಬಂದ ಕಡೆದು ತಿರುಗುತ್ತೆ. ಅಂದರೆ ಗಾಳಿಗೆ ಮನಸ್ಸಿರುವಾಗ ಆ ಗಾಳಿ ದೇವರ ಮಾತಿಗೆ ಒಳಪಟ್ಟು ಕೆಲಸ ಮಾಡುತ್ತೆ. ಇವತ್ತು ನಾವು ಯಾರಿಗೆ ಒಳಪಟ್ಟು ಕೆಲಸ ಮಾಡ್ತಾ ಇದ್ದೀವಿ? ದೇವರಿಗೆ ಒಳಪಟ್ಟಿದ್ದೀವಾ? ವಿಧೇಯರಾಗಿದ್ದೀವಾ? ಭಯ ಭಕ್ತಿಯಿಂದ ನಡೀತಾ ಇದ್ದೀವಾ? ಅಥವಾ ವೇಷಧಾರಿಗಳಾಗಿ ಜೀವಿಸ್ತಾ ಇದ್ದೀವಾ? ಒಂದ್ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ದೇವರಿಗೆ ಒಳಪಡಬೇಕು, ವಿಧೇಯರಾಗಬೇಕು, ಭಯ ಭಕ್ತಿಯಿಂದ ಜೀವಿಸಬೇಕು, ಪ್ರಾರ್ಥಿಸಬೇಕು, ಧ್ಯಾನಿಸಬೇಕು, ಆರಾಧಿಸಬೇಕು, ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಿ ಈ ಜೀವಿತ ಕಾಲವನ್ನು ಮುಗಿಸ್ಕೊಂಡು ದೇವರ ಬಳಿಗೆ ನಾವು ಸೇರಬೇಕು. ಆದ್ದರಿಂದ ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ. ಗಾಳಿ ತನಗೆ ಮನಸ್ಸು ಬಂದ ಕಡೆ ಬೀಸುತ್ತಾ ಇದೆ ಅಂದರೆ ದೇವರು ಏನು ನೇಮಿಸಿದ್ದಾನೋ ಆ ಕೆಲಸ ಅದು ಮಾಡುತ್ತೆ. ನೀನು ನಾನು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಪ್ರಶ್ನೆ ಹಾಕಿಕೊಂಡು ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಬೇಕು ಪ್ರಿಯರೇ. ಪರಿಶೋಧನೆ ಮಾಡಿಕೊಂಡು ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ ನಾವೆಲ್ಲರೂ ಜೀವಿಸಬೇಕು. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂಥ ನಮ್ಮ ದೇವರೇ, ಆಕಾಶ ಮಹಾ ಆಕಾಶವನ್ನು ಕೂಡ ಇಡಿಸಲಾರದ ನಮ್ಮ ತಂದೆಯೇ, ಮಹಾಶಕ್ತನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರೇ, ನಿಮಗೆ ಸ್ತೋತ್ರಗಳು, ನಿಮಗೆ ಕೃತಜ್ಞತೆಗಳು. ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ನಿರಂತರ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ನೆಮ್ಮದಿಯನ್ನು, ಶಾಂತಿ, ಸಮಾಧಾನವನ್ನು, ಆರೋಗ್ಯವನ್ನು, ಆನಂದವನ್ನು ಪ್ರತಿ ಕುಟುಂಬಕ್ಕೆ ದಯಪಾಲಿಸಿ ಎಂದು ನಿಮ್ಮ ಪಾದದ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೀವಿ, ಬೇಡ್ತಾ ಇದ್ದೀವಿ ತಂದೆ. ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.